ಲೆನ್ಸ್ ಸಂಸ್ಥೆ ವತಿಯಿಂದ ಸೇವಾಮುಖಿ ಕೆಲಸ ಬಿ ಮಂಜೇಗೌಡ. ಲೆನ್ಸ್ ಸೇವಾ ಸಂಸ್ಥೆ ಹಲವು ಸೇವಾ ಕಾರ್ಯಕ್ರಮಗಳ ಮೂಲಕ ಸಮಾಜಮುಖಿಯಾಗಿ ಕೆಲಸ ಮಾಡುತ್ತಿದೆ ಎಂದು ಆಲೂರು ಲೆನ್ಸ್ ಸೇವಾ ಸಂಸ್ಥೆ ಅಧ್ಯಕ್ಷ ಬಿ ಮಂಜೇಗೌಡ ತಿಳಿಸಿದರು. ಪಟ್ಟಣದ ಎಸ್‌ಬಿಐ ಪಕ್ಕದಲ್ಲಿ ಲೆನ್ಸ್ ಸೇವಾ ಸಂಸ್ಥೆ, ಹಾಸನ ಅಮ್ಮ ಕಣ್ಣಿನ ಆಸ್ಪತ್ರೆ ಮತ್ತು ಹಾಸನ ವಿ-ಕೇರ್ ಸ್ಪೆಷಾಲಿಟಿ ಆಸ್ಪತ್ರೆ ಸಹಯೋಗದಲ್ಲಿ ಏರ್ಪಡಿಸಲಾಗಿದ್ದ ರಕ್ತದಾನ ಶಿಬಿರ ಉದ್ಘಾಟಿಸಿ ಮಾತನಾಡಿ, ಲೆನ್ಸ್ ಸೇವಾ ಸಂಸ್ಥೆ 2014 ರಿಂದ ಚೇತನ್ ಗುರೂಜಿ ರವರ ಮಾರ್ಗದರ್ಶನದಲ್ಲಿ ಯೋಗ, ರಕ್ತದಾನ ಶಿಬಿರ, ಉಚಿತ ಕಣ್ಣು ದಂತ ಪರೀಕ್ಷೆ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ. ಈವರೆಗೆ ಸುಮಾರು 4,000 ಜನರಿಗೆ ಆರೋಗ್ಯ ತಪಾಸಣೆ ಮಾಡಲಾಗಿದೆ. ಸಂಸ್ಥೆ ವತಿಯಿಂದ ಬಡವರಿಗೆ ಆಹಾರ ಕಿಟ್, ಸೂರಿಲ್ಲದವರಿಗೆ ಮನೆ ಕಟ್ಟಿಕೊಳ್ಳಲು ಧನ ಸಹಾಯ, ವಿಕಲಚೇತನರಿಗೆ ತ್ರಿಚಕ್ರ ವಾಹನಗಳನ್ನು ವಿತರಣೆ ಮಾಡಲಾಗಿದೆ ಎಂದರು. ಲೆನ್ಸ್ ನಿರ್ದೇಶಕ ರೂಪಾಳ್ಯರವರು ಮಾತನಾಡಿ, ಲೆನ್ಸ್ ಸೇವಾ ಸಂಸ್ಥೆ ವತಿಯಿಂದ ಪ್ರತಿ ವರ್ಷ ಜನಸಾಮಾನ್ಯರಿಗೆ ಅವಶ್ಯಕವಿರುವ ಬಸ್ ತಂಗುದಾಣ ಸೇರಿದಂತೆ ಹಲವು ಕೆಲಸಗಳನ್ನು ಸತತವಾಗಿ ಮಾಡಲಾಗುತ್ತಿದೆ. ನಾನು ಈವರೆಗೆ 53 ಬಾರಿ ರಕ್ತದಾನ ಮಾಡಿದ್ದೇನೆ. ರಕ್ತದಾನ ಮಾಡುವುದರಿಂದ ಮತ್ತೊಬ್ಬರ ಜೀವ ಉಳಿಸಬಹುದಲ್ಲದೆ ಆರೋಗ್ಯವಂತರಾಗಿ ಬದುಕಬಹುದು ಎಂದರು. ಚೇತನ್ ಗುರೂಜಿಯವರು ಮಾತನಾಡಿ, ನಾನು ಜಿಲ್ಲೆಯ ಹಲವೆಡೆ ಯೋಗ ಶಿಬಿರಗಳನ್ನು ಏರ್ಪಡಿಸುವ ಸಂದರ್ಭದಲ್ಲಿ ರಕ್ತದಾನ, ಉಚಿತ ನೇತ್ರ ಚಿಕಿತ್ಸೆ ಶಿಬಿರಗಳನ್ನು ಸಹ ಏರ್ಪಡಿಸಿದೆ. ಈವರೆಗೆ ಸಾವಿರಾರು ಜನ ರಕ್ತದಾನ ಮಾಡಿದ್ದಾರೆ. ಇಂತಹ ಶಿಬಿರಗಳನ್ನು ಏರ್ಪಡಿಸುವುದರಿಂದ ಮನುಷ್ಯ ಔಷಧಿ ರಹಿತವಾಗಿ ಬದುಕಬಹುದು ಎಂದರು. ಶಿಬಿರದಲ್ಲಿ 55 ಜನರು ರಕ್ತದಾನ ಮಾಡಿದರು. 90 ಜನರಿಗೆ ದಂತ ತಪಾಸಣೆ, 150 ಜನರಿಗೆ ಕಣ್ಣು ತಪಾಸಣೆ ಮಾಡಿ, 90 ಜನರಿಗೆ ಕನ್ನಡಕ ವಿತರಣೆ ಮಾಡಿ, 16 ಜನರಿಗೆ ಆಸ್ಪತ್ರೆಯಲ್ಲಿ ಉಚಿತ ಶಸ್ತ್ರಚಿಕಿತ್ಸೆ ಮಾಡಿ ಕನ್ನಡಕ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಲೆನ್ಸ್ ಸೇವಾ ಸಂಸ್ಥೆ ಕಾರ್ಯದರ್ಶಿ ಶಾಂತಕುಮಾರ್, ಖಜಾಂಚಿ ಕಟ್ಟೆಗದ್ದೆ ನಾಗರಾಜ್, ಗೌರವಾಧ್ಯಕ್ಷ ರೇಣುಕ ಪ್ರಸಾದ್, ಡಾ ಹರ್ಷ, ಗೃಹಲಕ್ಷ್ಮ ಕನ್ಸ್ಟ್ರಕ್ಷನ್ ಮಾಲೀಕಟಿ ಆರ್ ಆನಂದ್, ಇ.ವಿ. ಗಿರೀಶ್, ಡಿ. ಜೆ. ನವೀನ್, ಬಿ. ಆರ್. ಪ್ರವೀಣ್, ರಾಮಚಂದ್ರ, ಚಂದ್ರಶೇಖರ್, ಹೊಸೂರು, ಚಂದ್ರು, ಮಂಜುನಾಥ್, ನೂತನ್, ಪರಮೇಶ್, ಪ್ರಭು, ಕುಲದೀಪ್, ನಟರಾಜ್, ರಘುಪಾಳ್ಯ, ಚಿರಾಗ್ ಉಪಸ್ಥಿತರಿದ್ದರು. ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನ ನಾವು ನಮ್ಮ ಪ್ರತಿ ವರ್ಷವೂ ಕೂಡ ನಮ್ಮ ಲಯನ್ಸ್ ಸೇವಾ ಸಂಸ್ಥೆಯಿಂದ ಉಚಿತವಾಗಿ ಕಣ್ಣು ತಪಾಸಣೆ, ದಂತ ಚಿಕಿತ್ಸೆ ಮತ್ತು ರಕ್ತದಾನ ಶಿಬಿರ ಮತ್ತು ಯೋಗ ಶಿಬಿರ ಇಂಥ ಹಲವಾರು ಶಿಬಿರಗಳನ್ನ ಸಾರ್ವಜನಿಕರಿಗೆ ಹಿತದೃಷ್ಟಿಯಿಂದ ನಮ್ಮ ಲಯನ್ಸ್ ಸೇವಾ ಸಂಸ್ಥೆಯಲ್ಲಿ ನಮ್ಮ ಕೈಲಿ ಎಷ್ಟು ಸೇವೆ ಆಗುತ್ತೆ ಅಷ್ಟು ಕೂಡ ನಾವು ತಾಲೂಕಿನಾದ್ಯಂತ ಜನತೆಗೆ ತುಂಬ ಅನುಕೂಲಕರವಾದಂಥ ಒಂದು ಶಿಬಿರಗಳನ್ನ ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತಿನ ದಿವಸ ನಮ್ಮ ಅಮ್ಮ ಕಣ್ಣಿನ ಆಸ್ಪತ್ರೆಯ ಕಣ್ಣಿನ ನುರಿತ ವೈದ್ಯರಿಂದ ಕಣ್ಣು ತಪಾಸಣೆ ಶಿಬಿರವನ್ನು ಏರ್ಪಡಿಸಿ ಕಣ್ಣನ್ನು ಪರೀಕ್ಷೆಯಲ್ಲಿ ಒಳಪಡಿಸಿ ಶಸ್ತ್ರಚಿಕಿತ್ಸೆಗೂ ಕೂಡ ಉಚಿತವಾಗಿ ಸಾರ್ವಜನಿಕ ಅನುಕೂಲವನ್ನು ನಾವು ಮಾಡಿಕೊಟ್ಟಿದ್ದೀವಿ. ಅದೇ ರೀತಿ ದಂತ ಚಿಕಿತ್ಸೆಗೋಸ್ಕರ ವಿ-ಕೇರ್ ದಂತ ಚಿಕಿತ್ಸಾಲಯದ ನುರಿತ ವೈದ್ಯರಿಂದ ದಂತ ಚಿಕಿತ್ಸೆಯನ್ನು ಕೂಡ ಉಚಿತವಾಗಿ ನಾವು ಈ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಅದ್ರ ಜೊತೆಗೆ ಪ್ರತಿನಿತ್ಯ ನಾವು ರಕ್ತದಾನ ಶಿಬಿರವನ್ನು ಆಲ್ರೆಡಿ ಒಂದು 4-5 ಟೈಮ್ ಮಾಡಿದ್ದೀವಿ. ಈಗಲೂ ಕೂಡ ಇದು ನಮ್ಮಂಥವ್ರ ರಕ್ತದಾನ ಹಲವಾರು ಜನತೆಗೆ ಅನುಕೂಲ ಆಗಬೇಕು. ಈ ರಕ್ತದಾನ ಅನ್ನೋದು ತುಂಬ ಜನತೆಗೆ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡ್ದಂಗೆ ಆಗುತ್ತೆ. ನಮ್ಮ ಜೊತೆ ಇನ್ನೂ ಹಲವಾರು ಸ್ನೇಹಿತರನ್ನ ಬರಮಾಡಿಕೊಂಡು ಈ ದಿವಸ ನಾವೆಲ್ಲರೂ ಸೇರಿ ನಮ್ಮ ಲಯನ್ಸ್ ಸೇವಾ ಸಂಸ್ಥೆಯಿಂದ ಎಲ್ಲರೂ ಕೂಡ ರಕ್ತದಾನ ಮಾಡೋದಕ್ಕೆ ಬಂದಿದ್ದೇವೆ. ಈ ಥರ ಎಲ್ಲ ಸಾರ್ವಜನಿಕರ ಸಹಕಾರದಿಂದ ಈ ಶಿಬಿರವನ್ನು ನಾವು ಇವತ್ತು ದಿವಸ ಇಟ್ಕೊಂಡಿದ್ದೀವಿ. ಎಲ್ಲರ ಸಹಕಾರ ತುಂಬ ಅತ್ಯವಶ್ಯಕವಾಗಿ ಮೂಡಿಬಂದಿದೆ. ಹಾಗಾಗಿ ಆಲೂರಿನ ಜನತೆಗೆ ನಾನು ಆಲೂರು ಲಯನ್ಸ್ ಇಂಟರ್ನ್ಯಾಷನಲ್ ವತಿಯಿಂದ ರಕ್ತದಾನ ಶಿಬಿರ ಹಾಗೂ ಉಚಿತ ಕಣ್ಣು ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದೇವೆ. ನಾವು 2014ನೇ ಇಸ್ವಿಯಿಂದ ಇಲ್ಲಿವರೆಗೂ ಸತತವಾಗಿ ಆರೋಗ್ಯ ಶಿಬಿರ ಇರ್ಬೋದು, ರಕ್ತದಾನ ಶಿಬಿರ ಇರ್ಬೋದು ಮತ್ತು ಯೋಗ ಶಿಬಿರ ಇರ್ಬೋದು, ಈ ಸಮಾಜಕ್ಕೆ ಏನು ಅವಶ್ಯಕತೆ ಇದೆ, ಯಾವ ಜನಗಳಿಗೆ ಅವಶ್ಯಕತೆ ಇದೆ ಆ ಒಂದು ಕಾರ್ಯಕ್ರಮವನ್ನು ಸತತವಾಗಿ ಪ್ರತಿ ವರ್ಷವೂ ಕೂಡ ನಾವು ಆಯೋಜನೆ ಮಾಡ್ಕೊಂಡು ಬಂದಿದ್ವಿ. ಈ ವರ್ಷ ನಮ್ಮ ಲಯನ್ಸ್ ಇಂಟರ್ನ್ಯಾಷನಲ್ ಆಲೂರು ಅಧ್ಯಕ್ಷರಾದಂಥ ಮಂಜೇಗೌಡರು ಹಾಗೂ ಯೋಗ ಚೇತನ್ ಗುರೂಜಿಯವರ ಸಾರಥ್ಯದಲ್ಲಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ. ಸಾರ್ವಜನಿಕರು ಅತ್ಯುತ್ತಮವಾಗಿ ಇದನ್ನು ಸದ್ಬಳಕೆ ಮಾಡ್ಕೊತಿದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ಒಂದು ಸಾರ್ವಜನಿಕರು ಸದ್ಬಳಕೆ ಮಾಡ್ಕೋಬೇಕಂತ ಕೇಳಿಕೊಡ್ತಿದ್ದೀವಿ. ಇವರ ವತಿಯಿಂದ ಈ ದಿನ ಉಚಿತ ದಂತ ಮತ್ತು ಈ ಕಣ್ಣು ತಪಾಸಣೆ ಅದರ ಜೊತೆಗೆ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಇದನ್ನು ಸಾರ್ವಜನಿಕರಿಗೆ ತಲುಪಿ ಮತ್ತು ಆರೋಗ್ಯದ ವಿಚಾರದಲ್ಲಿ ನಾವು ಸುಲಭವಾಗಿ ಸಾಮಾನ್ಯ ಜನಕ್ಕೆ ಉಪಯೋಗ ಆಗಬೇಕು ಅನ್ನುವಂಥ ಉದ್ದೇಶಕ್ಕೋಸ್ಕರ
ಈ ಕಾರ್ಯಕ್ರಮವನ್ನು ಲಯನ್ಸ್ ಸೇವಾ ಸಂಸ್ಥೆ ಮಾಡ್ತಾ ಬರ್ತಾ ಇದೆ. ಇವತ್ತಿಂದ ಅಷ್ಟೇ ಅಲ್ಲ, ಪ್ರತಿ ವರ್ಷವೂ ಈ ಥರದೊಂದು ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ತಾ ಇದೆ. ಹಾಗೆಯೇ ನಮ್ಮ ನವೀನವರು ಈಗಾಗಲೇ ಹತ್ತತ್ರ ಒಂದು 22 ಬಾರಿ ರಕ್ತದಾನ ಮಾಡಿದ್ದಾರೆ. ನಮ್ಮ ಲಯನ್ಸ್ ಸೇವಾ ಸಂಸ್ಥೆ ಅಧ್ಯಕ್ಷರು ಮಂಜೇಗೌಡರು ಸಹ ಈ ದಿನ ರಕ್ತದಾನವನ್ನು ಮಾಡ್ತಾ ಇದ್ದಾರೆ. ನಮ್ಮ ಕಾಂತನವರು ಮಾಡ್ತಾ ಇದ್ದಾರೆ. ನಿರಂತರವಾಗಿ ಪ್ರತಿ ವರ್ಷ ಈ ತಪಾಸಣೆ ಜೊತೆಗೆ ಯೋಗ ಶಿಬಿರಗಳನ್ನು ಮಾಡ್ತಾ ಇದೆ. ಈಗಾಗಲೇ 10-11 ದಿನ ನಿರಂತರವಾಗಿ ಆರೋಗ್ಯಕ್ಕಾಗಿ ಯೋಗ ಶಿಬಿರಗಳು ನಡೀತಾ ಇದೆ. ಈ ಥರದ ಒಂದು ಉಪಯೋಗವನ್ನು ಸಮಾಜಕ್ಕಾಗಿ ಅನುಕೂಲ ಆಗಲಿ ಅಂತೇಳಿ ಲಯನ್ಸ್ ಸೇವಾ ಸಂಸ್ಥೆ ಆಲೂರಿನಲ್ಲಿ ವಿಭಿನ್ನವಾಗಿ ಪ್ರತಿ ವರ್ಷವೂ ಬರ್ತಾ ಇರುವಂಥದ್ದು ಒಂದು ಸಾರ್ವಜನಿಕರಿಗೆ ಒಳ್ಳೆಯ ಕಾರ್ಯ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ.